ದ ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಫೋಕಸ್ ಪೋಲರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯ ಪ್ರಮುಖ ಭಾಗ ಆರಂಭವಾಗಿದೆ. ಜೂನ್ 30 ಇವತ್ತು ಅಂದರೆ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗಿದೆ. BLOಗಳು ನಮ್ಮ ರಾಜ್ಯಾದ್ಯಂತ ಇರುವಂಥ ಎಲ್ಲ ಮತದಾರರ ಮನೆಗೆ ತೆರಳಿ ಅವರಿಂದ ಅರ್ಜಿಯನ್ನು ತುಂಬಿಸಿಕೊಂಡು ಅದಕ್ಕೆ ಅಧಿಕೃತ ಮುದ್ರೆ ಒತ್ತುವ ಕೆಲಸವನ್ನ ಮಾಡ್ತಾ ಇದ್ದಾರೆ. BLOಗಳು ಸಂಗ್ರಹ ಮಾಡಿರುವಂತಹ ಎನ್ಯುಮರೇಷನ್ ಫಾರ್ಮ್ ಅನ್ನ ಪರಿಶೀಲನೆ ಮಾಡಿ ಅದರ ಮೂಲಕವೇ ಅಂತಿಮ ಪಟ್ಟಿಯನ್ನ ಪ್ರಕಟ ಮಾಡುವಂತದ್ದು ಕೇಂದ್ರ ಚುನಾವಣಾ ಆಯೋಗದ ಒಂದು ಯೋಜನೆ. ಈ ಒಂದು SIR ಪ್ರಕ್ರಿಯೆ ದೇಶಾದ್ಯಂತ ಈಗಾಗಲೇ ಸಂಚಲನ ಮೂಡಿಸಿದೆ. ಯಾಕಂದ್ರೆ SIR ಪ್ರಕ್ರಿಯೆಯಿಂದ ಸಾಕಷ್ಟು ಮತದಾರರು ಮತ ಪಟ್ಟಿಯಿಂದ ಹೊರಗೆ ಉಳಿಯುತ್ತಿದ್ದಾರೆ, ಉದ್ದೇಶ ಪೂರ್ವಕವಾಗಿ ಹೊರಗೆ ಉಳಿಯುವಂತೆ ಮಾಡಲಾಗುತ್ತಿದೆ ಅನ್ನುವಂತಹ ಮಾತುಗಳು ಮತ್ತು ಆರೋಪಗಳು ಕೇಳಿ ಬರ್ತಿವೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಇವತ್ತಿಂದ ಪ್ರಾರಂಭ ಆಗಿರುವಂತಹ ಮನೆ ಮನೆಗೆ BLOಗಳು ಭೇಟಿ ನೀಡುವ ಪ್ರಕ್ರಿಯೆ ಅತ್ಯಂತ ಗಮನಾರ್ಹ ಹಾಗೂ ಹೆಚ್ಚು ಗಮನ ಸೆಳೆದಿದೆ. ವೀಕ್ಷಕರೇ, ಇವತ್ತಿನ ಚರ್ಚೆಯಲ್ಲಿ ನಾವು ತೆಗೆದುಕೊಂಡಿರೋ ಪ್ರಮುಖ ವಿಚಾರ ಏನಂದ್ರೆ, SIR ಪ್ರಕ್ರಿಯೆ ಆರಂಭಗೊಂಡ ತಕ್ಷಣವೇ ಕರ್ನಾಟಕ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಆಡಳಿತ ನಡೆಸುತ್ತಿರುವಂತಹ ಕರ್ನಾಟಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮತ್ತು ಹೆಚ್ಚು ಚಟುವಟಿಕೆ ಯುಕ್ತವಾಗಿ ನಾನಾ ರೀತಿಯ ಕೆಲಸಗಳನ್ನ ಕಾರ್ಯ ಚಟುವಟಿಕೆಗಳನ್ನ ಹಮ್ಮಿಕೊಂಡಿದೆ. SIRಗೆ ಪ್ರತಿಯಾಗಿ ತಮ್ಮದೇ ಕೆಲವು ತಂತ್ರಗಳನ್ನ ಹೂಡುವ ಮೂಲಕ ಪ್ರಮುಖವಾಗಿ ಕಾಂಗ್ರೆಸ್ನ ಮತದಾರರ ಪಟ್ಟಿಯಲ್ಲಿಯೇ ಉಳಿಯುವಂತೆ ಮಾಡುವ ಕೆಲಸವನ್ನ ನೇರವಾಗಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದಿನ ಹಲವಾರು ಪ್ರಕರಣಗಳಲ್ಲಿ ಅಂದ್ರೆ SIR ನಡೆದಿರುವಂತಹ ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಮತ್ತು ಪ್ರತಿಪಕ್ಷಗಳ ಮತದಾರರು ತಮ್ಮ ಪಟ್ಟಿಯಿಂದ ತಮ್ಮ ಹೆಸರುಗಳನ್ನ ಕಳೆದುಕೊಂಡಿದ್ದಾರೆ, ಅವರ ಹೆಸರುಗಳು ಅಳಿಸಿ ಹೋಗಿವೆ ಅನ್ನುವಂತಹ ಮಾಹಿತಿ ಮತ್ತು ಚರ್ಚೆ ಜೋರಾಗಿ ನಡೆದಿದೆ. ಹೀಗಾಗಿ ಕಾಂಗ್ರೆಸ್ ಸಹಜವಾಗಿ ಮತದಾರರ ಪಟ್ಟಿಯಲ್ಲಿ ಕಾಂಗ್ರೆಸ್ ಮೂಲ ಮತಗಳು ಉಳಿಯುವಂತೆ ಮಾಡುವ ಕೆಲಸಕ್ಕೆ ಮುಂದಾಗಿದೆ. ಹಾಗಾದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಕಾಂಗ್ರೆಸ್ ಯಾಕೆ ಈ ಒಂದು SIR ಪ್ರಕ್ರಿಯೆಯನ್ನ ಹೆಚ್ಚು ಗಂಭೀರವಾಗಿ ತೆಗೆದುಕೊಂಡಿದೆ ಹಾಗೂ ಅದನ್ನು ಸವಾಲಾಗಿ ಸ್ವೀಕರಿಸಿದೆ ಅನ್ನುವಂಥದ್ದು ಪ್ರಮುಖ ವೀಕ್ಷಕರೇ. ಚುನಾವಣಾ ಆಯೋಗದ ಪ್ರಕಾರ ಕರ್ನಾಟಕದಾದ್ಯಂತ ಸುಮಾರು 5,55,00,000 ಮತದಾರರಿದ್ದಾರೆ. ಒಟ್ಟು ಅಂದ್ರೆ 18 ವರ್ಷ ದಾಟಿದ ಮತದಾರರು ಮಾತ್ರ ಹಿಂದಿನ ಹಲವಾರು ಪ್ರಕ್ರಿಯೆಗಳಲ್ಲಿ ಮತದಾನ ಮಾಡಿರುವಂತಹ ಮತದಾರರು ಕೂಡ ಈ ಮತಪಟ್ಟಿಯಲ್ಲಿದ್ದಾರೆ. ಜೊತೆಗೆ ಈ SIR ಪ್ರಕ್ರಿಯೆಯಲ್ಲಿ ಹೊಸ ನೋಂದಣಿಗೂ ಕೂಡ ಅವಕಾಶ ಕೊಡಲಾಗಿದೆ. ಹೊಸ ನೋಂದಣಿಯದ್ದು ಬದಿಗಿಟ್ಟು ನೋಡಿದ್ರು ಈ ಹಿಂದಿರುವ ಮತದಾರರದ್ದೇ ದೊಡ್ಡ ಸವಾಲು. ಯಾಕಂದ್ರೆ ಏನಾದ್ರೂ ತಪ್ಪುಗಳು ಈ ಒಂದು ಮತದಾರರ ಪಟ್ಟಿಯಲ್ಲಿ ಗೋಚರಿಸಿದ್ರೆ ಅವರ ಹೆಸರು ಮತದಾರರ ಪಟ್ಟಿಯಿಂದ ಅಳಿಸಿ ಹೋಗುವುದಂತೂ ಖಚಿತ. ಪ್ರಮುಖವಾಗಿ ಈ ಎರಡೆರಡು ಕಡೆ ಮತದಾನ ಹೊಂದಿರುವಂತವರು ಮನೆ ಅಥವಾ ವಿಳಾಸ ಬದಲಿಸಿದ್ರು ಅವರ ಹೆಸರುಗಳು ಅಲ್ಲಿನ ಮತಪಟ್ಟಿಯಲ್ಲಿ ಇರುವಂತದ್ದು, ಈ ಎಲ್ಲ ಒಂದು ತಪ್ಪುಗಳನ್ನು ಮತ್ತು ದೋಷಗಳನ್ನು ಸರಿಪಡಿಸುವಂತದ್ದು ಚುನಾವಣಾ ಆಯೋಗದ ಉದ್ದೇಶ ಆಗಿದ್ರೂ ಕೆಲವು ಕಡೆ ಅಂದ್ರೆ ಸರಿಯಾದ ದಾಖಲೆಗಳು ಅಥವಾ ಸರಿಯಾದ ಮಾಹಿತಿಯನ್ನು ಕೊಡಲಾಗಿದೆ ಸಾಕಷ್ಟು ಮಂದಿ ತಮ್ಮ ಮತ ಹಕ್ಕನ್ನು ಕಳೆದುಕೊಂಡಿರುವ ಪ್ರಕರಣ ಕೂಡ ಇದೆ. ಇಂಥ ಪ್ರಕರಣಗಳು ಒಂದು ಚುನಾವಣೆಯ ಫಲಿತಾಂಶವನ್ನ ಬದಲಿಸುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿದೆ ಅನ್ನುವಂಥದ್ದು ಚರ್ಚೆಯಲ್ಲಿರುವ ವಿಷಯ. ಯಾವ ರೀತಿ ಅಂದ್ರೆ ಹಿಂದಿನ ಬಂಗಾಳ ಚುನಾವಣೆಯಲ್ಲಿ ಅಂದ್ರೆ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ SIR ಕೂಡ BJP ಗೆಲುವಿಗೆ ಪ್ರಧಾನ ಪಾತ್ರ ವಹಿಸಿತ್ತು ಅನ್ನುವ ಮಾತುಗಳು ರಾಜಕೀಯ ಪಡಸಾಲೆಯಲ್ಲಿ ಜೋರಾಗಿ ನಡೀತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಈ ರೀತಿ ಆಗಬಾರ್ದು ಅನ್ನುವಂತಹ ಒಂದು ಕಾಳಜಿಯನ್ನ ಸಾಕಷ್ಟು ಪ್ರಗತಿಪರರು ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಕಾಳಜಿ ಉಳ್ಳ ವ್ಯಕ್ತಿಗಳು ವ್ಯಕ್ತಪಡಿಸಿದ್ದಾರೆ. ಆದರೆ ಚುನಾವಣಾ ಆಯೋಗ ಮಾತ್ರ ಇದರಲ್ಲಿ ಯಾವುದೇ ಲೋಪದೋಷಗಳು ಅಥವಾ ತಪ್ಪುಗಳು ಮತ್ತು ಉದ್ದೇಶಪೂರ್ವಕ ಕೃತ್ಯ ಇಲ್ಲ, ಇದು ನೇರವಾಗಿ ಮತಪಟ್ಟಿಯನ್ನು ಸರಿಪಡಿಸುವಂತಹ ಒಂದು ಕಾರ್ಯ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಕಾಂಗ್ರೆಸ್ ಮಾತ್ರ ಈ ವಿಚಾರದಲ್ಲಿ ಎಷ್ಟು ಅದನ್ನು ಸೀರಿಯಸ್ ಆಗಿ ತಗೊಂಡು ಗಂಭೀರವಾಗಿ ಪರಿಗಣಿಸಿ ಮತಪಟ್ಟಿಯಿಂದ ಯಾವುದೇ ಮತಗಳು ಅಳಿಸಿ ಹೋಗದಂತೆ ನಾನಾ ಪ್ರಕ್ರಿಯೆಗಳನ್ನ ಕೈಗೊಳ್ತಾ ಇದೆ. ವೀಕ್ಷಕರೇ, BLOಗಳು ಮನೆ ಮನೆಗೆ ಭೇಟಿ ನೀಡುವ ಪ್ರಕ್ರಿಯೆ ಆರಂಭ ಆಗಿದ್ದು ಜೂನ್ 30 ಅಂದ್ರೆ ಇವತ್ತು. ಆದ್ರೆ ಜೂನ್ 29ಕ್ಕೆ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ CM DK ಶಿವಕುಮಾರ್ ಅವರು ಒಂದು ಆದೇಶವನ್ನ ಹೊರಡಿಸಿದ್ರು. ಅಂದ್ರೆ ಆದೇಶ ಮೊದಲೇ ಹೊರಡಿಸಿದ್ರು ಮತ್ತು ಆ ಪ್ರತಿಯನ್ನ ಪತ್ರಿಕಾಗೋಷ್ಠಿಯಲ್ಲಿ ತೋರಿಸಿದ್ರು. ಅಂದ್ರೆ ಕರ್ನಾಟಕದಲ್ಲಿರುವಂತಹ ಯಾರಿಗಾದ್ರೂ ಅಗತ್ಯ ದಾಖಲೆಗಳು ಬೇಕಾದ್ರೆ ಕಾಯಂ ವಿಳಾಸವನ್ನ ನೀಡುವಂತ ಪ್ರಮಾಣ ಪತ್ರವನ್ನ ಒದಗಿಸುವಂತ ಪ್ರಕ್ರಿಯೆ. ಕಾಯಂ ವಿಳಾಸವನ್ನ ನೀಡುವಂತ ಈ ಒಂದು ದಾಖಲೆ ನೀಡುವಂತ ಒಂದು ಸರ್ಕಾರದ ನಿರ್ಧಾರ ಮಾತ್ರ ಇಲ್ಲಿ ಗಮನಾರ್ಹ. ಯಾಕಂದ್ರೆ ನಾನು ನಮ್ಮ ಚರ್ಚೆಯಲ್ಲಿ ನಾನು ತೆಗೆದುಕೊಂಡಾಗೆ ಯಾಕೆ ಈ ಒಂದು ಕಾಂಗ್ರೆಸ್ ಸರ್ಕಾರ SIR ಪ್ರಕ್ರಿಯೆಯನ್ನು ಗಂಭೀರವಾಗಿ ತೆಗೆದುಕೊಂಡಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಯಾಕಂದ್ರೆ ಬಂಗಾಳ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಹಿಂದೆ ಚುನಾವಣೆ ನಡೆದಂತ ತಮಿಳುನಾಡು, ಕೇರಳ, ಪುದುಚೇರಿ
ಅಸ್ಸಾಂ ರಾಜ್ಯಗಳಲ್ಲಿ SIR ನಡೆಯುವ ಸಂದರ್ಭದಲ್ಲಿ ದಾಖಲೆಗಳ ಕೊರತೆಯಿಂದಾಗಿ ಸಾಕಷ್ಟು ಮಂದಿ ತಮ್ಮ ಮತ ಹಕ್ಕನ್ನ ಕಳೆದುಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಆ ರೀತಿ ಆಗಬಾರ್ದು ಅನ್ನುವಂಥದ್ದೇ CM DK ಶಿವಕುಮಾರ್ ಅವರ ಉದ್ದೇಶ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಏನು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಒಂದು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ಓಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ಓಟ್ ಮತದಾರ ಇತ್ತು ಅಂತಂದ್ರೆ ಅವ್ನು ಇಟ್ಕೊಳ್ಳೋಣ. ಯಾವುದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಎಲ್ಲರೂ ಒಂದು ಕಡೆ ಕೊಡಬೇಕಲ್ಲ. ಅದಕ್ಕೆ ನಮ್ಮನ್ನು ಯಾರು ರಾಜ್ಯದವರಿದ್ದಾರೆ, ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಅವರ ಪ್ರಕಾರ ಮೊದಲ ಹಂತದಲ್ಲಿ BLOಗಳು ಮನೆ ಮನೆಗೆ ಬರ್ತಾರೆ, ಬಂದು ಮಾಹಿತಿಯನ್ನು ಸಂಗ್ರಹಿಸಿ, ಅಂದರೆ ಎನ್ಯುಮರೇಷನ್ ಸರ್ಟಿಫಿಕೇಟ್ ಮೂಲಕ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಅಪ್ಲೋಡ್ ಮಾಡ್ತಾರೆ. ನಂತರ ಏನಾದರೂ ದಾಖಲೆಗಳಲ್ಲಿ, ಅಂದರೆ ಆ ಸಂದರ್ಭದಲ್ಲಿ ಯಾರಾದರೂ 2002ರಲ್ಲಿ ಮತದಾನ ಮಾಡಿದರೆ ಅಲ್ಲಿ ಆ ಸಂದರ್ಭದ ದಾಖಲೆಗಳನ್ನು ಅಥವಾ ಸಂಖ್ಯೆಯನ್ನು ಪಡೆದುಕೊಂಡು ಅದನ್ನು ಮ್ಯಾಚ್ ಮಾಡ್ತಾರೆ. ಮತದಾನ ಮಾಡಿಲ್ಲ ಅಂತಾದರೆ ಅವರ ಪೋಷಕರು, ತಂದೆ ಅಥವಾ ತಾಯಿಯ ಮತಪಟ್ಟಿಯಲ್ಲಿನ ಒಂದು ದಾಖಲೆಗಳನ್ನು ಪಡ್ಕೊಂಡು ಅದರ ಮೂಲಕ ಒಂದು ಒಟ್ಟು ಮಾಹಿತಿಯನ್ನು ಸರಿದೂಗಿಸ್ತಾರೆ. ಆದರೂ ಕೆಲವು ಸಂದರ್ಭದಲ್ಲಿ ಹೆಸರು, ಇನಿಷಿಯಲ್ ಅಥವಾ ಇನ್ನಿನ್ಯಾವುದು ಕಾರಣಕ್ಕೆ ಅಥವಾ ವಿಳಾಸದ ಸರಿಯಾಗಿ ಒಂದು ದಾಖಲೆಗಳು ಇಲ್ಲದ ಕಾರಣ ಸಾಕಷ್ಟು ಮಂದಿ ಮತ ಹಕ್ಕನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗಿನ ಅಂದಾಜು. ಹೀಗಾಗಿ CM DK ಶಿವಕುಮಾರ್ ಅವರು ಅಂಥ ಸಂದರ್ಭದಲ್ಲಿ ತಕ್ಷಣದಲ್ಲೇ ಒಂದು ವಾಸಸ್ಥಳ ನಿವಾಸ ಪ್ರಮಾಣ ಪತ್ರವನ್ನು ಪಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಅದಕ್ಕೆ ಮುಂದಿನ 7 ದಿನಗಳಲ್ಲಿ ಕಂದಾಯ ಇಲಾಖೆಯ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು, ಪ್ರಿಂಟರ್ ಸೇರಿದಂತೆ ನಾನಾ ಅಧಿಕಾರಿಗಳನ್ನು ನಿಯೋಜಿಸುವಂಥ ಕೆಲಸಕ್ಕೆ ತಕ್ಷಣದಲ್ಲೇ ಆದೇಶ ಕೊಟ್ಟಿದ್ದಾರೆ. ಯಾರಾದರೂ ತಮಗೆ ವಿಳಾಸದ ಸಮಸ್ಯೆ ಬಂತು ಅಂದರೆ ಅವರು ತಕ್ಷಣ ಈ ಕಾಯಂ ವಿಳಾಸ ದೃಢೀಕರಣ ಪ್ರಮಾಣ ಪತ್ರವನ್ನು ಪಡೆಯುವ ಮೂಲಕ ಅದನ್ನು ನೇರವಾಗಿ ಅಂದರೆ BLOಗಳಿಗೆ ಸಲ್ಲಿಸುವ ಮೂಲಕ ತಮ್ಮ ನಿವಾಸವನ್ನು ಅಥವಾ ತಮ್ಮ ವಿಳಾಸವನ್ನು ಖಾತ್ರಿಪಡಿಸಿಕೊಳ್ಳಬಹುದು ಅನ್ನುವಂಥ ಮಾಹಿತಿಯನ್ನು CM DK ಶಿವಕುಮಾರ್ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಇನ್ನೊಂದು ಪ್ರಮುಖ ಕೆಲಸವನ್ನು ಇದೇ ಸಂದರ್ಭದಲ್ಲಿ ಮಾಡಿದೆ. SIR ಯಾವತ್ತು ಘೋಷಣೆ ಮಾಡಿತ್ತು ಆ ಸಂದರ್ಭದಲ್ಲಿಯೇ ಕಾಂಗ್ರೆಸ್ ಸರ್ಕಾರ, ಅಂದರೆ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ಕೆಲಸ ಮಾಡಿತ್ತು. ಯಾರೆಲ್ಲ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಯಾರೆಲ್ಲ ಇದ್ದಾರೋ ಕಡ್ಡಾಯವಾಗಿ ತಮ್ಮ ಒಂದು ದಾಖಲೆಗಳನ್ನು ಸರಿಪಡಿಸಿಕೊಳ್ಬೇಕು ಅನ್ನುವಂಥ ಮಾಹಿತಿ ಕೊಂಡು ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಕೊಡೋದಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಗ್ಯಾರಂಟಿ ಯೋಜನೆಯಲ್ಲಿ ಲೋಪಗಳಾಗ್ತಿರೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಾಕಷ್ಟು ಮಂದಿ ದಾಖಲೆಗಳು ಸರಿ ಇಲ್ಲದೆ ಹೊರತಾಗಿಯೂ ಆ ಸಂದರ್ಭದಲ್ಲಿ ಅಧಿಕಾರಿಗಳ ಮತ್ತು ಸ್ಥಳೀಯ ರಾಜಕಾರಣಿಗಳ ನೆರವಿನ ಮೂಲಕ ಅದರ ನೆರವನ್ನು, ಅಂದರೆ ಗ್ಯಾರಂಟಿ ಯೋಜನೆಯ ಫಲವನ್ನು ಪಡಿತಿದ್ದಾರೆ. ಆದರೆ ಈಗ SIR ಸಂದರ್ಭದಲ್ಲಿ ಬಂದಾಗ ಅಂದರೆ ದೋಷ ಇರುವಂತಹ ದಾಖಲೆಗಳು ಯಾವ ಕಾರಣಕ್ಕೂ ಅಧಿಕಾರಿಗಳು ಸ್ವೀಕಾರ ಮಾಡಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆಯ ಮೂಲಕವೇ ಈ ದಾಖಲೆಗಳನ್ನು ಸರಿಪಡಿಸಿದ್ರೆ ಮತದಾರರಿಗೆ ಅಥವಾ ಪ್ರಮುಖವಾಗಿ ಕಾಂಗ್ರೆಸ್ ಮತದಾರರಿಗೆ ದಾಖಲೆಗಳ ಕೊರತೆ ಮತ್ತು ಮಿಸ್ಮ್ಯಾಚ್ ಆಗುವಂಥ ಸಂದರ್ಭಗಳು ಕಡಿಮೆ. ಹೀಗಾಗಿ ಗ್ಯಾರಂಟಿ ಅಸ್ತ್ರವನ್ನು ಮೊದಲೇ ಬಳಸಿದ್ರು ಮತ್ತು ಇವತ್ತು ಕೂಡ ಮತ್ತೆ ಅದೇ ರೀತಿಯ ಒಂದು ಯೋಜನೆಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಹೊರಟಿದೆ. ಅಂದರೆ ಯಾರೆಲ್ಲ ಸ್ಥಳೀಯವಾಗಿ ಮತಪಟ್ಟಿಯಲ್ಲಿ ಸರಿಯಾದ ಹೆಸರು ಮತ್ತು ದಾಖಲೆಗಳನ್ನು ಹೊಂದಿದ್ದಾರೋ ಮತ್ತು ನೋಂದಾಯಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಈ ಮೂಲಕ ಕೂಡ SIR ನೀಡಿರುವಂತಹ ಸವಾಲನ್ನು ಮೆಟ್ಟಿ ನಿಲ್ಲೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ. ಇವತ್ತೇ ತಾನೇ ನಾನು ಹೊರಡಿಸಿದ್ದೇನೆ. ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನ ಕೊಡ್ಲಿಕ್ಕೆ ಈ ಒಂದು ಅವಕಾಶವನ್ನ ಇವತ್ತು ಆದೇಶವನ್ನ ಹೊರಡಿಸಿದ್ದೇವೆ. ಸೊ ಯಾರು ಬೇಕಾದ್ರೂ ಅದನ್ನ ಪಡ್ಕೊಂಡು ಏನಾದ್ರು ನಿಮಗೆ ಮಾಹಿತಿ ಲಭ್ಯ ಇಲ್ಲ ಅಂದ್ರೆ ಈ ಸರ್ಟಿಫಿಕೇಟ್ಗಳಲ್ಲಿ ಅದನ್ನ ಸೇರಿಸಿ ತೆಗೆದುಕೊಳ್ಳಿಕ್ಕೆ ಈ ಅವಕಾಶ ಇದೆ. ಸೊ ಅದರಿಂದ ಫೆಸಿಲೇಷನ್ ಸರ್ಟಿಫಿಕೇಟ್, ಒಬ್ಬ ಸಹಾಯವಾಣಿ ಸಂಪರ್ಕದ ವ್ಯವಸ್ಥೆ ಪ್ರತಿ ಗ್ರಾಮ ಪಂಚಾಯಿತಿ ಮತ್ತು ಪ್ರತಿ ವಾರ್ಡ್ ಅಲ್ಲೂ ಕೂಡ ಆ ವ್ಯವಸ್ಥೆಯನ್ನ ನಾವು ಮಾಡಿಕೊಡ್ತಾ ಇದ್ದೀವಿ. ಇನ್ನು ಕರ್ನಾಟಕ ರಾಜ್ಯ ಸರ್ಕಾರ ಪ್ರಮುಖವಾಗಿ ಮಾಡಿರುವಂಥದ್ದು ಏನಂದ್ರೆ, ಅವರು ಸರ್ಕಾರದ ಮಾಹಿತಿ ಪ್ರಕಾರ 5.50 ಕೋಟಿ ಏನು ಜನ ಇದಾರೋ, ಅಂದ್ರೆ ಅವರಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ಬೇರೆ ಬೇರೆ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಇದೆ. ಅಂದ್ರೆ ಇದರಲ್ಲಿ ಹಿಂದುಳಿದ ವರ್ಗದ ಪ್ರಮಾಣ ಪತ್ರ, SC/ST ಪ್ರಮಾಣ ಪತ್ರ ಸೇರಿದಂತೆ ನಾನಾ ಪ್ರಮಾಣ ಪತ್ರವನ್ನು ಸರ್ಕಾರದ ವತಿಯಿಂದ ವಿತರಿಸಲಾಗಿದೆ. ಈ ಒಂದು ಪ್ರಮಾಣ ಪತ್ರವನ್ನು ನೀಡುವ ಮೂಲಕವೂ ಕೂಡ SIR ನಲ್ಲಿ ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬಹುದು ಅನ್ನುವಂಥ ಮಾಹಿತಿಯನ್ನು
ಸರ್ಕಾರ ಹಾಗೂ ಸಿಎಂ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇನ್ನು ಕಾಂಗ್ರೆಸ್ ಈ ವಿಚಾರದಲ್ಲಿ ಗಂಭೀರವಾಗಿದೆ ಅನ್ನುವಂಥದ್ದಕ್ಕೆ ಇನ್ನೊಂದು ಉದಾಹರಣೆ ಇದೆ. ಇನ್ನು 28ನೇ ತಾರೀಕಿನಂದು ಮೈಸೂರಿನಲ್ಲಿ ಒಂದು ಅರಿವು ಅಂದ್ರೆ ಜಾಗೃತಿ ಸಮಾವೇಶವನ್ನು ಕೂಡ ಕಾಂಗ್ರೆಸ್ ಆಯೋಜಿಸಿತ್ತು. ಇದರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ, ಆಮೇಲೆ KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್, ಅದೇ ರೀತಿ ಅವರ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸೇರಿದಂತೆ ಹಲವಾರು ನಾಯಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಮಾತಾಡಿದಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮತದಾರರ ಹಕ್ಕನ್ನ ಕಸಿದುಕೊಳ್ಳುವ ಒಂದು ಪ್ರಯತ್ನ 2014ರಿಂದ ನಡೀತಿದೆ, ಇದಕ್ಕೆ ಅವಕಾಶ ಕೊಡಬೇಡಿ ಅನ್ನುವಂತಹ ಮಾತನ್ನು ಹೇಳಿದರು. ಅದೇ ರೀತಿ ಅವರು ಅಂದ್ರೆ ಚುನಾವಣಾ ಆಯೋಗಕ್ಕೆ ಮತದಾರರ ಹೆಸರನ್ನು ಸೇರಿಸುವ ಅವಕಾಶ ಇದೆಯೇ ಹೊರತು ಅವರನ್ನು ಅಳಿಸಿ ಹಾಕುವ ಅವಕಾಶಗಳಿಲ್ಲ, ಆದರೂ ಕೂಡ ಒಂದು ಕೆಲಸ ನಿರಂತರವಾಗಿ ನಡೀತಿದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ KPCC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್, ಇದು ನಮ್ಮ 2ನೇ ಸ್ವಾತಂತ್ರ್ಯ ಹೋರಾಟ ಅಂತ ಭಾವಿಸಬೇಕಾಗತ್ತೆ, ಅದೇ ರೀತಿಯ ಹೋರಾಡಿ ಮತದಾರರ ಪಟ್ಟಿಯಿಂದ ಯಾರದೇ ಹೆಸರು ಅಳಿಸಿ ಹೋಗದಂತೆ ನೋಡ್ಕೊಳ್ಳೇಬೇಕು ಅನ್ನುವಂಥ ಮಾತನ್ನು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ರು. ಅದರ ಜೊತೆಗೆ ಅಲ್ಲಿ ವ್ಯಕ್ತಪಡಿಸಲಾದ ಪ್ರಮುಖ ಒಂದು ಆತಂಕ ಏನಂದ್ರೆ, ಕಳೆದ ಬಾರಿಯ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆ ಅಂದ್ರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸುಮಾರು 15ರಿಂದ 20ರಷ್ಟು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು 1-2 ಸಾವಿರ, ಗರಿಷ್ಠ 5,000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಇಂಥ ಕಡೆಗಳಲ್ಲೆಲ್ಲ ಕಾಂಗ್ರೆಸ್ ಮತದಾರರನ್ನ ಅಂದ್ರೆ ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಹೊರಗೆ ತೆಗೆದ್ರೆ ಬಿಜೆಪಿಗೆ ಸುಲಭವಾಗಿ ಗೆಲ್ಲಬಹುದು ಅನ್ನುವಂತ ಯೋಜನೆ ಬಿಜೆಪಿಯ ಮುಂದಿದೆ, ಅದನ್ನ ನಾವು ವಿಫಲಗೊಳಿಸಬೇಕು ಅನ್ನುವಂತ ಮಾತನ್ನು ಕೂಡ ಆ ಸಂದರ್ಭದಲ್ಲಿ ಹೇಳಿದ್ರು. ಇನ್ನು ಪ್ರಮುಖವಾಗಿ ಬಂಗಾಳದ ಉದಾಹರಣೆಯನ್ನು ಕೂಡ DK ಶಿವಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಕೈಗೆತ್ತಿಕೊಂಡಿದ್ರು. ಯಾಕಂದ್ರೆ 1 ತಿಂಗಳ ಹಿಂದೆ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಿತಿನ್ ನಬಿ ಅವರು ಬೆಂಗಳೂರಿಗೆ ಬಂದಿದ್ರು. ರಾಜ್ಯದ ಬಿಜೆಪಿ ನಾಯಕರ ಜೊತೆ ಸತತವಾಗಿ ಸಭೆಗಳನ್ನು ನಡೆಸಿದ್ರು. ಈ ಸಂದರ್ಭದಲ್ಲಿ ಅವರು ಕೊಟ್ಟಿರುವ ಪ್ರಮುಖ ಕರೆ ಅಂದ್ರೆ, ಮುಂದಿನ ವಿಧಾನಸಭೆ ಚುನಾವಣೆ ಬಂಗಾಳ ಮಾದರಿಯಲ್ಲಿ ಆಗಲಿ ಅನ್ನುವಂಥದ್ದು. ಈ ಬಂಗಾಳ ಮಾದರಿ ಚುನಾವಣೆ ಅಂದಾಗಲೇ ಕಾಂಗ್ರೆಸ್ಸಿಗೆ ಅದರ ನಿಟ್ಟಿನಲ್ಲಿ ಒಂದು ಸಣ್ಣ ಆತಂಕ ಶುರು ಆಯಿತು. ಯಾಕಂದ್ರೆ ಬಂಗಾಳದಲ್ಲಿನ ಫಲಿತಾಂಶವನ್ನು ನಾವು ಈಗಾಗಲೇ ಗಮನಿಸಬಹುದು. ಇಂದಿನ ಅವಧಿಯಲ್ಲಿ ಇದ್ದಂಥ ತೃಣಮೂಲ ಕಾಂಗ್ರೆಸ್ ಸರ್ಕಾರ ಈ SIR ಆದ ಬಳಿಕ ಧೂಳಿಪಟ ಆಗಿದೆ, ಬಹುತೇಕ ಅಧಿಕಾರ ಕಳೆದುಕೊಳ್ಳುವ ಜೊತೆಗೆ ತನ್ನ ಅಸ್ತಿತ್ವವನ್ನು ಕೂಡ ಕಳೆದುಕೊಂಡಿದೆ. ಹೀಗಾಗಿ ಕಾಂಗ್ರೆಸ್ಸಿಗೆ ಸಹಜವಾಗಿ ಭಯ ಹುಟ್ಟಿದ್ದಂತೂ ಸತ್ಯ. ನಿತಿನ್ ನಬಿ ಅವರ ಮಾತು ಒಂದು ಕಡೆ ಆದ್ರೆ, ಈ DK ಶಿವಕುಮಾರ್ CM ಆಗಿದ್ದ ನಂತರದಲ್ಲಿ ಪದೇ ಪದೇ ಈ ಮಾತನ್ನು ಹೇಳಿದ್ರು. ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಇದೇ ಮಾತನ್ನು ಹೇಳಿದ್ರು, ಬಂಗಾಳ ರೀತಿಯ ಚುನಾವಣೆ ಕರ್ನಾಟಕದಲ್ಲಿ ನಡೆಯಲಿಕ್ಕೆ ಬಿಡಬಾರದು ಅಂತ. ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಜನರ ಹೆಸರು ಹೊರಟು ಹೋಗದಂತೆ ನೋಡ್ಕೊಳ್ಬೇಕಾದ ಎಲ್ಲ ಒಂದು ಕರ್ತವ್ಯ ನಮ್ಮ ಮೇಲಿದೆ ಮತ್ತು ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ರ ಜೊತೆಗೆ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ರು. ಅದೇ ರೀತಿ ಏನು BLOಗಳು, ಏನು ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಹೋಗಿ ದಾಖಲೆಗಳನ್ನು ಸಂಗ್ರಹ ಮಾಡ್ತಾರೋ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೂತ್ ಮಟ್ಟದ ಏಜೆಂಟ್ಗಳನ್ನು ಕೂಡ ನಿಯೋಜಿಸಲಾಗಿದೆ, ಅಷ್ಟೇ ಸಂಖ್ಯೆ. ಅವರು ಕೂಡ ಪ್ರತಿ ಮನೆಗಳಿಗೆ ಹೋಗಿ ಯಾರಿಗಾರು ದಾಖಲೆಗಳಿಲ್ಲದಿದ್ದರೆ ಅದನ್ನು ಸರಿಪಡಿಸಿಕೊಡುವಂಥದ್ದು, ದಾಖಲೆಗಳನ್ನು ಭರ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು, ಇಂಥ ನಾನಾ ಕಾರ್ಯಗಳನ್ನು ಮಾಡುವ ಒಂದು ಯೋಜನೆಯನ್ನು ಕೂಡ ಹಾಕಿದ್ದಾರೆ. ಅದರ ಕೆಲಸ ಕೂಡ ಇವತ್ತು ಅಂದರೆ ಆರಂಭ ಆಗಿರಬಹುದು. ಹೀಗಾಗಿ ಬಂಗಾಳ ಮಾದರಿಯನ್ನು ಮುಂದಿಟ್ಟುಕೊಂಡು ಬಿಜೆಪಿ ಚುನಾವಣೆ ಮಾಡಲಿಕ್ಕೆ ಬಂದರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಬಂಗಾಳ ಮಾದರಿಯನ್ನು ವಿಫಲಗೊಳಿಸುವ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತಾ ಇದೆ. ಪ್ರಿಯ ವೀಕ್ಷಕರೇ, ಈಗ ಕರ್ನಾಟಕ ರಾಜ್ಯದ ಸರ್ಕಾರ ಹಾಗೂ ಕಾಂಗ್ರೆಸ್ ಪಕ್ಷ ನೇರವಾಗಿ ಈ ಒಂದು SIR ಸವಾಲನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿದೆ. ಜೊತೆಗೆ ಇದನ್ನ 3 ತಂತ್ರವನ್ನ ಬಳಸ್ತಿದೆ. ಒಂದು, ರಾಜಕೀಯ ಮಟ್ಟದಲ್ಲಿ ಸಿದ್ದರಾಮಯ್ಯ, ಪ್ರಿಯಾಂಕ ಖರ್ಗೆ ಅವರೆಲ್ಲ ಆಯೋಗದ ವಿರುದ್ಧ ನೇರವಾಗಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೇನು ಅಂದ್ರೆ ಸೋಮವಾರ ಕೂಡ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ ಖರ್ಗೆ ಅವರು, ನನ್ನ ಪ್ರಶ್ನೆಗಳಿಗೆ ಆಯೋಗ ಉತ್ತರನೇ ಕೊಟ್ಟಿಲ್ಲ, ಆಗಿದ್ದಾಗಿಯೂ ಮತ್ತ್ಯಾಕೆ SIR ಮಾಡ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ರು. 8 ಆಕ್ಷೇಪಣೆಗಳನ್ನ ನಾವು ಲಿಖಿತ ಮೂಲಕ ಚೀಫ್ ಎಲೆಕ್ಷನ್ ಕಮಿಷನರ್ ಕೂಡ ಹೋಗಿ ಸಬ್ಮಿಟ್ ಮಾಡಿದ್ದೇವೆ. ಉದಾಹರಣೆಗೆ ಲಾಜಿಕಲ್ ಡಿಸ್ಕ್ರಪೆನ್ಸಿ ಅಂದ್ರೆ ಏನು, ಅದರಿಂದ ಯಾವ ರೀತಿ ತಾವು ಜನರಿಗೆ ಮತದಾರ ಪಟ್ಟಿಯಿಂದ ಹೊರಗಿಡ್ತೀರಾ, ಇವೆಲ್ಲನೂ ಕೂಡ ಕೇಳಿದ್ದೀವಿ. ಎಲೆಕ್ಷನ್ ಕಮಿಷನ್ ಇಂದ ಯಾವುದೇ ರೀತಿಯಾದಂಥ ನಮಗೆ ಮಾಹಿತಿಯನ್ನ ಅವ್ರು ನೀಡ್ತಾ ಇಲ್ಲ. ಏನು ನಾವು ಕೇಂದ್ರ ಆಯೋಗಕ್ಕೆ ನಮ್ಮ ಕ್ಯಾಬಿನೆಟ್ ಡಿಸಿಷನ್ಸ್ ಅನ್ನ ತಿಳಿಸಿದ್ದೀವಿ, ಅದನ್ನೇ ನಾವು ಇಲ್ಲಿ ಕರ್ನಾಟಕ CEO ಕೂಡ ಕೊಟ್ಟಿದ್ದೀವಿ. ಆದ್ರೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತ ಉತ್ತರ ಸಿಕ್ಕಿಲ್ಲ.
ಆ ರಾಜಕೀಯ ಮಟ್ಟದಲ್ಲಿ SIR ಅನ್ನುವಂಥದ್ದು ಒಂದು ಪರೋಕ್ಷವಾಗಿರುವಂತಹ ರಾಜಕೀಯ ತಂತ್ರ ಬಿಜೆಪಿ ಇದೆ ಅನ್ನೋದನ್ನ ಜನರಿಗೆ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಬೇರೆ ಬೇರೆ ಬಿಜೆಪಿ ನಾಯಕರು SIR ವಿಚಾರದಲ್ಲಿ ತಮ್ಮ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಆಡಳಿತಾತ್ಮಕ ಮಟ್ಟದಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಅವರಿಗೆ ಆಡಳಿತ ಯಂತ್ರವನ್ನ ಬಳಸಿಕೊಂಡು ಅವರಿಗೆ ದಾಖಲೆಗಳನ್ನು ಕೊಡುವಂಥದ್ದು ಅಥವಾ ಅವರಿಗೆ ನೆರವನ್ನು ಕೊಡುವಂಥದ್ದು, ಅಂದ್ರೆ ಮತದಾರರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಗತ್ಯ ಇರುವಂತಹ ನೆರವನ್ನು ಕೊಡುವ ಪ್ರಯತ್ನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಲಾಗಿದೆ. ಅದೇ ರೀತಿ ಡಬಲ್ ಗೇಮ್ ಪ್ಲಾನ್ ಅಂತ ನಾವೇನು ಹೇಳ್ಬೋದು. ಒಂದು ಕಡೆ ರಾಜಕೀಯವಾಗಿ ಆಕ್ಷೇಪ ಮಾಡಿದ್ರೆ ಮತ್ತೊಂದು ಕಡೆ ತಾವು ಸಿದ್ಧರಾಗುವಂಥದ್ದು, ಅಂದ್ರೆ ಈಗ ರಾಜಕೀಯವಾಗಿ ಬಿಜೆಪಿಯನ್ನು ವಿರೋಧಿಸಿಕೊಂಡು ಹೋದ ಹೊರತಾಗಿಯೂ ಕಾಂಗ್ರೆಸ್ ಪಕ್ಷ ಸ್ವತಃ ತಾನೇ SIR ಅನ್ನ ಎದುರಿಸಲಿಕ್ಕೆ ಸಿದ್ಧ ಆಗುವಂಥದ್ದು, ಇದೊಂದು ಡಬಲ್ ಗೇಮ್ ಪ್ಲಾನ್ ತರ ನಡೀತಾ ಇದೆ ವೀಕ್ಷಕರೇ. ಈಗ ಅಂತಿಮ ಕರಡು ಪಟ್ಟಿ ಆಗಸ್ಟ್ 5ಕ್ಕೆ ಪ್ರಕಟ ಆಗ್ಲಿಕ್ಕಿದೆ. ಅಂದ್ರೆ ಆ ಸಂದರ್ಭದಲ್ಲಿ ಎಷ್ಟು ಮತದಾರರು ಉಳ್ಕೊಂಡಿದ್ದಾರೆ, ಹೊಸಬ್ರು ಎಷ್ಟು ಸೇರ್ಕೊಂಡಿದ್ದಾರೆ ಅನ್ನುವಂಥ ದಾಖಲೆ ಜನರಿಗೆ ಸಿಗುತ್ತೆ, ಆ ಸರ್ಕಾರಕ್ಕೂ ಸಿಗುತ್ತೆ. ಈ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಪ್ರತಿಕ್ರಿಯೆ ಮಾಡುತ್ತೆ, ಮತ್ತೆ ಯಾಕಂದ್ರೆ ನೋಟಿಸ್ ನೀಡಿದ ಸಂದರ್ಭದಲ್ಲಿ ಆಕ್ಷೇಪಗಳನ್ನು ಸಲ್ಲಿಸಿ ದಾಖಲೆಗಳನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಕೂಡ ಇದೆ. ಆ ಅವಕಾಶ ಇಡುವ ಸಂದರ್ಭ ಅಂದ್ರೆ ಅದು ಕೂಡ ಹತ್ರ 1 ತಿಂಗಳು ಇರುವಂತಹ ಒಂದು ಅವಕಾಶ. ಆ ಸಂದರ್ಭದಲ್ಲಿ ಕೂಡ ಕಾಂಗ್ರೆಸ್ ತನ್ನ ಕಾರ್ಯತಂತ್ರವನ್ನ ಬಳಸ್ಕೊಂಡು ಮತದಾರರು ತಮ್ಮ ಪಟ್ಟಿಯಿಂದ ಹೆಸರು ಕಳ್ಕೊಳ್ಳದಂತೆ ನೋಡ್ಕೊಳ್ಳೋ ಎಲ್ಲಾ ಪ್ರಯತ್ನಗಳನ್ನು ಮಾಡಬಹುದು ಅಂತ ನಾವು ಅನ್ಕೋಬಹುದು ಪ್ರೇಕ್ಷಕರೇ. ಅಂತಿಮವಾಗಿ ಹೇಳೋದಿದ್ರೆ SIR ನ ಪ್ರಮುಖ ಭಾಗ ಅಂದ್ರೆ ದಾಖಲೆಗಳ ಸಲ್ಲಿಕೆ ಆರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರ ಈ ಒಂದು ಪ್ರಕ್ರಿಯೆ ಕರ್ನಾಟಕ ರಾಜ್ಯದಲ್ಲಿ ಘೋಷಣೆಯಾದ ತಕ್ಷಣದಿಂದಲೇ ಎಚ್ಚೆತ್ತುಕೊಂಡಿದೆ. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳು, ಅಂದ್ರೆ ಪ್ರಮುಖವಾಗಿ ಬಂಗಾಳ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಎಡವಿದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿ ಮಾತು ಮತ್ತು ಒಂದು ವಾಗ್ಯುದ್ಧದ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನು ವಿರೋಧಿಸಿರೇ ಹೊರತು ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಮಟ್ಟದಲ್ಲಿ ಏನೂ ಮಾಡಿಲ್ಲ. ಆದ್ರೆ ನೆರೆಯ ಕೇರಳಂ ಸರ್ಕಾರ ಏನ್ ಮಾಡಿತ್ತು ಅಂದ್ರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಸ್ಥಳದಲ್ಲೇ ಜನರಿಗೆ ಒದಗಿಸುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಶಾಶ್ವತ ನಿವಾಸ ಪತ್ರವನ್ನು ಕೊಡುವ ಕೆಲಸ ಮಾಡಿರಲಿಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕಕ್ಕೆ ಪ್ರಮುಖ ಅಂತ ಹೇಳಬಹುದು. ಜೊತೆಗೆ ತಮಿಳುನಾಡಲ್ಲೂ ಕೂಡ SIR ಅಲ್ಲಿ ದೊಡ್ಡ ಇಂಪ್ಯಾಕ್ಟ್ ಆಗಿಲ್ಲ. ಸರ್ಕಾರ ಕೂಡ ಆ ಸಂದರ್ಭದಲ್ಲಿ ಕೂಡ ಎಚ್ಚೆತ್ತುಕೊಂಡಿತ್ತು. ವೀಕ್ಷಕರೇ, ಇದು ನಮ್ಮ ಇವತ್ತಿನ ಫೋಕಸ್ ಬುಲ್ಲರ್ ಕಾರ್ಯಕ್ರಮ. ನಾಳೆ ಇದೇ ರೀತಿಯ ಆಸಕ್ತಿಕರ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.